ಅಲ್ಲ ಬರೀ ಆಡಿಯೋ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ದ್ರೌಪದಿಯ ಪಂಚಪದಿತ್ವದ ಬಗ್ಗೆ ಒಂದು ವಿಸ್ತಾರವಾದಂತಹ ನಿರ್ಣಯವನ್ನ ಆಚಾರ್ಯರು ಕೊಟ್ಟು ಮತ್ತೆ ಮುಂದೆ ಪ್ರಧಾನ ಕಥಾ ಭಾಗಕ್ಕೆ ಬರ್ತಾರೆ. ದ್ರುಪದ ಮಹಾರಾಜನ ಹೆಂಡತಿ ಆ ಮಕ್ಕಳಿಗೆ ತನ್ನ ಮೇಲೆ ಮಾತೃತ್ವ ಭಾವನೆ ಬರಬೇಕು ಅಂತ ಆ ಉಪಯಾಜರನ್ನು ಕೇಳಿಕೊಂಡಾಗ ಅವರು ಹಾಗೆ ಆಗಲಿ ಅಂತ ಹೇಳ್ತಾರೆ. ಅದಾದ ಮೇಲೆ ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ ತಮ್ಮನ್ನ ಕೊಲ್ಲಲಿಕ್ಕೆ ಹುಟ್ಟಿದ್ದಾರೆ ಗೊತ್ತಿದ್ದರೂ ಕೂಡ ಅವನಿಗೆ ಅಸ್ತ್ರಗಳ ಉಪದೇಶವನ್ನು ಮಾಡ್ತಾರೆ. ಯಾಕೆಂದ್ರೆ ಕೀರ್ತಿಗೋಸ್ಕರ. ಅದಾದ ಮೇಲೆ ಭೀಮಾರ್ಜುನಾಭ್ಯ ಬದ್ಧಂ ತಮ್ಮಂತ ದ್ರುಪದ ಮಹಾರಾಜ ಭೀಮ ಮತ್ತು ಅರ್ಜುನರಿಂದಾಗಿ ಬಂಧಿತನಾಗಿದ್ದ ಎನ್ನುವಂತ ವಿಚಾರವನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಹತ್ತಿರ ಕೃತವರ್ಮನನ್ನು ಕಳಿಸಿಕೊಟ್ಟ. ಯಾಕೆ ಅಂತಂದ್ರೆ ಪಾಂಡವರ ಒಂದು ಕೀರ್ತಿ ಲೋಕದಲ್ಲಿ ಎಲ್ಲಾ ಕಡೆ ವ್ಯಾಪಿಸಬೇಕು ಮತ್ತು ಪಾಂಡವರಲ್ಲಿ ತನಗೆ ಭಾರಿ ಪ್ರೀತಿ ಇದೆ, ಕೃಷ್ಣ ಪಾಂಡವರನ್ನು ಕಂಡ್ರೆ ಭಾರಿ ಪ್ರೀತಿ ಇದೆ ಎನ್ನುವುದನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಕೃತವರ್ಮನನ್ನು ಕಳಿಸಿಕೊಟ್ಟ. ಕೃತವರ್ಮ ಪಾಂಡವರಿಗೆ ಸತ್ಕಾರವನ್ನು ಮಾಡಿದ, ಪಾಂಡವರು ಕೃತವರ್ಮನಿಗೆ ಸತ್ಕಾರವನ್ನು ಮಾಡಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದಿನಿಂದ 161ನೇ ಶ್ಲೋಕ ಪ್ರಾರಂಭ. ತತಃ ಪ್ರಭೃತಿ ಸಂತ್ಯಜ್ಯ ದೇವಪಕ್ಷಾಃ ಜರಾಸುತಂ ಪಾಂಡವಾನ್ ಆಶ್ರಿತಾಃ ಭೂಪಾಃ ಜ್ಞಾತ್ವಾ ಭೈಮಾರ್ಜುನಂ ಬಲಂ. ವಿಶೇಷತಶ್ಚ ಕೃಷ್ಣಸ್ಯ ವಿಜ್ಞಾಯ ಸ್ನೇಹಮೇಷು ಹಿ ಪರಾಜಿತಾಶ್ಚ ಬಹುಶಃ ಕೃಷ್ಣೇನಾಚಿಂತ್ಯ ಕರ್ಮಣ. ಪದಚ್ಛೇದ. ತತಃ ಪ್ರಭೃತಿ ಸಂತ್ಯಜ್ಯ ದೇವಪಕ್ಷಾಃ ಜರಾಸುತಂ ಪಾಂಡವಾನ್ ಆಶ್ರಿತಾಃ ಭೂಪಾಃ ಜ್ಞಾತ್ವಾ ಭೈಮಾರ್ಜುನಂ ಬಲಂ. ವಿಶೇಷತಃ ಚ ಕೃಷ್ಣಸ್ಯ ವಿಜ್ಞಾಯ ಸ್ನೇಹಂ ಯೇಷು ಹಿ ಪರಾಜಿತಾಃ ಚ ಬಹುಶಃ ಕೃಷ್ಣೇನ ಅಚಿಂತ್ಯ ಕರ್ಮಣ. ಅವತ್ತಿನಿಂದ ಪ್ರಾರಂಭ ಮಾಡಿ. ಅಂದರೆ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದು ವಿಶೇಷವಾದಂತಹ ಪ್ರೀತಿ ಪಾಂಡವರಲ್ಲಿ ಇದೆ ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟನೋ ಅಂದಿನಿಂದ ಏನಾಯ್ತು, ದೇವಪಕ್ಷಾಹ ದೇವತೆಗಳ ಪಕ್ಷದಲ್ಲಿ ಇದ್ದಂತಹ ರಾಜರುಗಳು ಅರ್ಥಾತ್ ಸಾತ್ವಿಕ ರಾಜರೆಲ್ಲರೂ ಕೂಡ ಏನ್ ಮಾಡಿದ್ರು, ಪಾಂಡವಾನಾಶ್ರಿತಾಹ ಪಾಂಡವರ ಒಂದು ಪಕ್ಷವನ್ನ ಹಿಡಿದುಕೊಂಡ್ರು, ಪಾಂಡವರ ಪಕ್ಷವನ್ನ ಅವರು ಸೇರಿಕೊಂಡ್ರು. ಯಾಕೆ ಸೇರಿಕೊಂಡ್ರು ಅಂತಂದ್ರೆ ಇಲ್ಲಿ ತನಕ ಅವರೇನಾಗಿದ್ರು, ಜರಾಸುತಂ ಆಶ್ರಿತಾಹ ಜರಾಸಂಧನ ಪಕ್ಷದಲ್ಲಿ ಇದ್ರು. ಜರಾಸಂಧನ ಪಕ್ಷದಲ್ಲಿ ಇದ್ದುಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೇನೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತಹ ರಾಜರು.
ಯಾರು ದೃಪದ ವಿರಾಟ ಮುಂತಾದಂತಹ ಸಕಲ ಸಾತ್ವಿಕ ರಾಜರು. ಅವರು ಇವತ್ತೇ ಮಾಡಿದ್ರು, ಪಾಂಡವರ ಪಕ್ಷದಲ್ಲಿ ಸೇರಿಕೊಂಡ್ರು. ಹಾಗೆ ಸೇರಿಕೊಳ್ಳಿಕ್ಕೆ ಏನು ಕಾರಣ ಅಂತಂದ್ರೆ, ಭೀಮಾರ್ಜುನ ಬಲಂ, ಭೀಮ ಮತ್ತು ಅರ್ಜುನರ ಬಲವನ್ನ ಅವರು ತಿಳಿದುಕೊಂಡ್ರು. ಎಂತಹ ಪರಾಕ್ರಮಶಾಲಿಗಳು, ಇನ್ನು ತಾರುಣ್ಯಾವಸ್ಥೆಯಲ್ಲಿ ಇದ್ದಾರೆ, ಇವಾಗಲೇನೆ ದೃಪದನಂತಹ ಮಹಾಪರಾಕ್ರಮಶಾಲಿಯನ್ನ ಸೋಲಿಸಿದ್ದಾರೆ ಅಂತ ತಿಳಿದುಕೊಂಡು ಎಲ್ಲ ಸಾತ್ವಿಕ ರಾಜರು ಕೂಡ ಏನ್ ಮಾಡಿದ್ರು, ಜರಾಸಂಧನ ಪಕ್ಷವನ್ನು ಬಿಟ್ಟು ಅವರು ಪಾಂಡವರ ಪಕ್ಷವನ್ನ ಸೇರಿಕೊಂಡ್ರು. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ವಿಶೇಷತಃ ಕೃಷ್ಣಸ್ಯ ಸ್ನೇಹಂ. ಒಂದು, ಭೀಮ ಮತ್ತು ಅರ್ಜುನರ ವಿಶಿಷ್ಟವಾದಂತಹ ಪರಾಕ್ರಮ, ಮತ್ತು ಪಾಂಡವರಲ್ಲಿ ಕೃಷ್ಣನಿಗೆ ವಿಶಿಷ್ಟವಾದಂತಹ ಸ್ನೇಹ ಇದೆ, ಪ್ರೀತಿ ಇದೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿ, ಭೀಮ ಮತ್ತು ಅರ್ಜುನರ ಪರಾಕ್ರಮ, ಇದೆಲ್ಲವನ್ನು ಕೂಡ ಕಂಡಂತಹ ಅವರೇನ್ ಮಾಡಿದ್ರು, ಪಾಂಡವರ ಪಕ್ಷವನ್ನು ಸೇರಿದ್ರು. ವಾಸ್ತವಿಕವಾಗಿ ಅವರೆಲ್ಲರೂ ಕೂಡ ಎಂಥವರು, ಕೃಷ್ಣೇನ ಪರಾಜಿತಾಹ ಬಹುಶಃ. ಹಿಂದೆ ಅನೇಕ ಸಲ ಜರಾಸಂಧನ ಪಕ್ಷದಲ್ಲಿ ಇದ್ದುಕೊಂಡು ಶ್ರೀಕೃಷ್ಣ ಪರಮಾತ್ಮನ ವಿರುದ್ಧವೇನೆ ಯುದ್ಧವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಸೋತಿದ್ರು, ಪರಾಜಿತರಾಗಿದ್ರು. ಅಂತಹ ಎಲ್ಲ ರಾಜ ಮಹಾರಾಜರು ಕೂಡ ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿ ಮತ್ತು ಪ್ರೋತ್ಸಾಹ ಎಲ್ಲವೂ ಕೂಡ ಪಾಂಡವರಲ್ಲಿ ಇದೆ. ಮತ್ತು ಸ್ವತಃ ಪಾಂಡವರು, ಅದರಲ್ಲೂ ಕೂಡ ವಿಶೇಷವಾಗಿ ಭೀಮಾರ್ಜುನರು ಮಹಾಪರಾಕ್ರಮಶಾಲಿಗಳು. ಹಾಗಾಗಿ ಎಲ್ಲ ಸಾತ್ವಿಕ ಮಹಾರಾಜರು ಕೂಡ ಭೀಮಾರ್ಜುನರ ಪಕ್ಷವನ್ನ, ಪಾಂಡವರ ಪಕ್ಷವನ್ನ ಸೇರಿದರು. ಮುಂದೆ ಪ್ರತಾಪದೇವತೆ ಪೂರ್ವಂ ಜರಾಸಂಧ ವಶಂಗತಾಃ. ನ ಸ್ನೇಹಾತ್ ತದ್ಬಲಂ ಜ್ಞಾತ್ವಾ ಪಾರ್ಥಾನಾಂ ಕೇಶವಸ್ಯ ಚ. ಜನ್ಮಾಂತರಾಭ್ಯಾಸವಶಾತ್ ಸ್ನಿಗ್ಧಾಃ ಕೃಷ್ಣೇ ಚ ಪಾಂಡುಷು ಜರಾಸಂಧ ಭಯಂ ತ್ಯಕ್ತ್ವಾ ತಾನೇವ ಚ ಸಮಾಶ್ರಿತಾಃ. ಪದಚ್ಛೇದ. ಪ್ರತಾಪಾತ್ ಏವ ತೇ ಪೂರ್ವಂ ಜರಾಸಂಧವಶಂಗತಾಃ ನ ಸ್ನೇಹಾತ್ ತದ್ಬಲಂ ಜ್ಞಾತ್ವಾ ಪಾರ್ಥಾನಾಂ ಕೇಶವಸ್ಯ ಚ. ಜನ್ಮಾಂತರಾಭ್ಯಾಸವಶಾತ್ ಸ್ನಿಗ್ಧಾಃ ಕೃಷ್ಣೇ ಚ ಪಾಂಡುಷು ಜರಾಸಂಧಭಯಂ ತ್ಯಕ್ತ್ವಾ ತಾನ್ ಏವ ಚ ಸಮಾಶ್ರಿತಾಃ. ಸರಿ, ಇವರೆಲ್ಲರೂ ಕೂಡ ದೇವಪಕ್ಷ, ಸಾತ್ವಿಕ ರಾಜರು ಅಂತ ಹೇಳ್ತೀರಿ. ಹಾಗಿದ್ದರೆ ಜರಾಸಂಧನ ಪಕ್ಷದಲ್ಲಿ ಅವ್ರು ಯಾಕಿದ್ರು ಅಂತಂದ್ರೆ, ಜರಾಸಂಧ ಪ್ರತಾಪಾತ್, ಅವರೆಲ್ಲರೂ ಕೂಡ ಜರಾಸಂಧನ ಪಕ್ಷದಲ್ಲಿ ಇರ್ಲಿಲ್ಲ, ಹೊರತು ಜರಾಸಂಧನ ವಶವಾಗಿ ಬಿಟ್ಟಿದ್ರು. ಯಾಕೆ ಅಂತಂದ್ರೆ, ಪ್ರತಾಪಾತ್, ಆ ಜರಾಸಂಧನ ಪ್ರತಾಪಕ್ಕೆ, ಪರಾಕ್ರಮಕ್ಕೆ ಹೆದರಿ ಅವರೆಲ್ಲರೂ ಕೂಡ ಅವನ ವಶವಾಗಿ ಬಿಟ್ಟಿದ್ದು, ಹೊರತು ನ ಸ್ನೇಹ, ಪ್ರೀತಿಯಿಂದಾಗಿ ಅಲ್ಲ. ಏನೋ ಜರಾಸಂಧ ನಮ್ಮವನು ಒಳ್ಳೆಯವನು ಅಂತ
ಪ್ರೀತಿಯಿಂದಾಗಿ ಅವರೆಲ್ಲರೂ ಕೂಡ ಹೋಗಿ ಜರಾಸಂಧನ ಪಕ್ಷವನ್ನ ಸೇರಿದ್ದಲ್ಲ, ಹೊರತು ಅವನ ಪ್ರತಾಪಕ್ಕೆ, ಪರಾಕ್ರಮಕ್ಕೆ ಹೆದರಿ ಅವರೆಲ್ಲರೂ ಕೂಡ ಜರಾಸಂಧನ ವಶರಾಗಿ ಬಿಟ್ಟಿದ್ರು. ಈಗ ಏನಾಯ್ತು ಅವರಿಗೆ, ಪಾರ್ಥಾನಾಂ ಕೇಶವಸ್ಯ, ಒಂದು ಕೇಶವನ ಪರಾಕ್ರಮ, ಶ್ರೀಕೃಷ್ಣ ಪರಮಾತ್ಮನ ಪರಾಕ್ರಮ ಏನು ಅಂತ ಗೊತ್ತಾಯಿತು. 10 ಸಲ ಯುದ್ಧ ಮಾಡಿದರೂ ಕೂಡ ಜರಾಸಂಧನ ಸಮಗ್ರ ಸೈನ್ಯವನ್ನು ಸಂಹಾರ ಮಾಡಿದಂಥವನು ಶ್ರೀಕೃಷ್ಣ ಪರಮಾತ್ಮ. ಇದರಿಂದಾಗಿ ಕೇಶವನ ಪರಾಕ್ರಮ ಗೊತ್ತಾಯಿತು. ಯಾರಿಗೆ? ಆ ಎಲ್ಲ ಸಾತ್ವಿಕ ರಾಜರಿಗೆ. ಜೊತೆಗೆ ಪಾರ್ಥಾನಾಂ, ಪಾಂಡವರ ಪರಾಕ್ರಮವು ಕೂಡ ಗೊತ್ತಾಯಿತು. ಈ ಕಡೆ ಪರಮಾತ್ಮನ ಪರಾಕ್ರಮ ಗೊತ್ತಾಯಿತು, ಈ ಕಡೆ ಪಾಂಡವರ ಪರಾಕ್ರಮ ಗೊತ್ತಾಯಿತು. ಜೊತೆಗೆ ಜನ್ಮಾಂತರಾಭ್ಯಾಸ ವಶಾತ್, ಜನ್ಮಾಂತರದ ಸಂಸ್ಕಾರ, ಆ ಜನ್ಮಾಂತರ ಸಂಸ್ಕಾರದಿಂದಾಗಿ ಅವರೇನಾದ್ರೂ ಜರಾಸಂಧನ ಭಯವನ್ನು ಬಿಟ್ಟು, ನಮಗೆ ಇಷ್ಟು ದಿವಸ ಜರಾಸಂಧನ ಪಕ್ಷದಲ್ಲಿ ಇದ್ವಿ, ಯಾಕೆಂದ್ರೆ ಜರಾಸಂಧನ ಮೇಲಿನ ಹೆದರಿಕೆಯಿಂದಾಗಿ. ಈಗ ಆ ಜರಾಸಂಧನಿಗಿಂತಲೂ ಪರಾಕ್ರಮಶಾಲಿಗಳಾದಂತಹ ಕೃಷ್ಣ ಇದ್ದಾನೆ, ಪಾಂಡವರಿದ್ದಾರೆ, ಹಾಗಾಗಿ ನಮಗೆ ಯಾಕೆ ಭಯ, ನಾವ್ಯಾಕೆ ಜರಾಸಂಧನ ವಶವಾಗಿರಬೇಕು ಅಂತ ಜರಾಸಂಧ ಭಯಂ ತ್ಯಕ್ತ್ವ, ಜರಾಸಂಧನ ಮೇಲಿನ ಹೆದರಿಕೆಯನ್ನು ಬಿಟ್ಟು ಅವರೆಲ್ಲರೂ ಕೂಡ ಏನಾದ್ರು ಕೃಷ್ಣೇ ಪಾಂಡುಷು, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮತ್ತು ಪಾಂಡವರಲ್ಲಿ ಸ್ನಿಗ್ಧ, ಸ್ನಿಗ್ಧ ಅಂತಂದ್ರೆ ಸ್ನೇಹ, ಪ್ರೀತಿ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಮತ್ತು ಪಾಂಡವರಲ್ಲಿ ವಿಶಿಷ್ಟವಾದಂತಹ ಪ್ರೀತಿಯನ್ನು ತೋರಿ ಅವರೇ ಮಾಡಿದರು, ತಾನೇ ವಚ ಸಮಾಶ್ರಿತಾ, ಪಾಂಡವರ ಪಕ್ಷವನ್ನೇ ಹಿಡಿದುಕೊಂಡು. ಹೀಗೆ ಆ ಜರಾಸಂಧನ ವಶದಲ್ಲಿ ಇದ್ದಂತಹ ಎಲ್ಲ ಸಾತ್ವಿಕರು, ದೇವ ಪಕ್ಷದ ರಾಜರೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಮತ್ತು ಪಾಂಡವರ ಬಲವನ್ನು ತಿಳಿದುಕೊಂಡು ಮತ್ತು ಸ್ವತಃ ತಮ್ಮ ಜನ್ಮ ಸಂಸ್ಕಾರದ ಜನ್ಮಾಂತರದ ಸಂಸ್ಕಾರದಿಂದಾಗಿ, ಅವರೇನು ದುಷ್ಟರಲ್ಲ, ಆದರೆ ಒಂದು ಯುಗದ ಪ್ರಭಾವ ಮತ್ತು ಜರಾಸಂಧನ ಪರಾಕ್ರಮದ ಪ್ರಭಾವ, ಅದರಿಂದಾಗಿ ಅವರು ಅನಿವಾರ್ಯವಾಗಿ ಅವನ ವಶದಲ್ಲಿ ಇರಬೇಕಾಗಿತ್ತು. ಯಾವಾಗ ಪಾಂಡವರ ಬಲ ಗೊತ್ತಾಯಿತೋ ಮತ್ತು ಜೊತೆಗೆ ಜನ್ಮಾಂತರದ ಸಂಸ್ಕಾರದ ಪ್ರಭಾವದಿಂದಾಗಿ ಅವರೇನಾದ್ರು ಆ ದುಷ್ಟನನ್ನು ಬಿಟ್ಟು ಪರಮ ಸಾತ್ವಿಕರಾದಂತಹ ಶ್ರೀಕೃಷ್ಣ, ಪಾಂಡವರ ಪಕ್ಷ ಮತ್ತು ಸರ್ವೋತ್ತಮನಾದಂತಹ ಶ್ರೀಕೃಷ್ಣನ ಪಕ್ಷವನ್ನ ಹಿಡಿದುಕೊಂಡು, ಹೀಗೆ ಅಂದಿನಿಂದಾಗಿ ಪಾಂಡವರ ಪಾಳಯದಲ್ಲಿ ಸಾತ್ವಿಕ ರಾಜರ ಸಂಖ್ಯೆ ಎಂಬುದು ಮತ್ತೆ ಸೇರಿಕೊಂಡಿತು. ಮುಂದೆ ಅಪಿತಂ ಬಹುಶಃ ಕೃಷ್ಣ ವಿಜಿತಂ ನೈವ ತತ್ಯಜುಹು, ಅಸುರಾಃ ಪೂರ್ವ ಸಂಸ್ಕಾರಾತ್ ಸಂಸ್ಕಾರೋ ಬಲವಾನ್ ಯತಃ. ದೇವಾಹಿ ಕಾರಣಾದನ್ಯಾನ್ ಆಶ್ರಯಂತೋಪಿ ನಾಂತರಂ ಸ್ನೇಹಂ ತ್ಯಜಂತಿ ದೇವೇಶು ತಥಾನ್ಯೇಷ್ವಪಿ ಚ ಸ್ಫುಟಂ. ಪದಚ್ಛೇದ. ಅಪಿ ತಂ ಬಹುಶಃ ಕೃಷ್ಣ ವಿಜಿತಂ ನ ಏವ ತತ್ಯಜುಃ ಅಸುರಾಃ ಪೂರ್ವ ಸಂಸ್ಕಾರಾತ್ ಸಂಸ್ಕಾರೋ ಬಲವಾನ್ ಯತಃ. ದೇವಾಃ ಹಿ ಕಾರಣಾತ್
अन्यान् आश्रयन्तः अपि न अंतरम स्नेहं त्यजन्ति देवेषु तथा अन्येषु अपि च स्फुटम्. ಸಾತ್ವಿಕರಾದಂತಹ ರಾಜರು ತಮ್ಮ ಪೂರ್ವಜನ್ಮದ ಸಂಸ್ಕಾರದ ವಶದಿಂದಾಗಿ ಸಾತ್ವಿಕರ ಪಕ್ಷವನ್ನು ಸೇರಿದರು, ಪಾಂಡವರ ಪಕ್ಷವನ್ನು ಸೇರಿದರು. ಆದರೆ ಅಸುರರು ಕೂಡ ಅದೇ ರೀತಿಯಾಗಿ ತಮ್ಮ ಸಂಸ್ಕಾರದಿಂದಾಗಿ ತಮಗೆ ಯೋಗ್ಯವಾದಂತಹ ಕಾರ್ಯವನ್ನೇ ಮಾಡ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಅಸುರಾಹ ಬಹುಶಃ ಕೃಷ್ಣ ವಿಜಿತಂ. ಜರಾಸಂಧ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಬಹುಶಃ ಅನೇಕ ಸಲ ಕೃಷ್ಣನಿಗೆ ಸೋತಿದ್ದಾನೆ. ಹಾಗಿದ್ದರೂ ಕೂಡ ಅಸುರರು ಏನ್ ಮಾಡಲಿಲ್ಲ, ನೈವ ತತ್ಯಜುಹು. ತತ್ಯಜುಹು ಅಂದ್ರೆ ಬಿಟ್ರು ಅಂತ. ನೈವ ತತ್ಯಜುಹು ಅಂದ್ರೆ ಬಿಡ್ಲಿಲ್ಲ. ಅಂದ್ರೆ ಜರಾಸಂಧನ ಪಕ್ಷವನ್ನ ಅಸುರರು ಬಿಡ್ಲೇ ಇಲ್ಲ. ಯಾಕೆ ಬಿಡ್ಲಿಲ್ಲ? ಪೂರ್ವ ಸಂಸ್ಕಾರಾತು. ಅವರಿಗೂ ಕೂಡ ತಮ್ಮ ಹಿಂದಿನ ಸಂಸ್ಕಾರದ ಬಲದಿಂದಾಗಿ ಅವರೇನ್ ಮಾಡ್ಲಿಲ್ಲ, ಜರಾಸಂಧ ಎಷ್ಟು ಸಲ ಸೋತರೂ ಕೂಡ ಜರಾಸಂಧನ ಪಕ್ಷವನ್ನು ಬಿಡ್ಲೇ ಇಲ್ಲ. ಯಾಕೆ? ಸಂಸ್ಕಾರೋ ಬಲವಾನ್ ಯತಃ. ಗೀತಾ ಭಾಷೆಯಲ್ಲಿ ಆಚಾರ್ಯರು ಕೂಡ ಹೇಳ್ತಾರೆ, ಸಂಸ್ಕಾರೋ ಬಲವಾನೇವ ಅಂತ. ಸಂಸ್ಕಾರ, ಪೂರ್ವಜನದ ಸಂಸ್ಕಾರ ಎಂಬುದು ಅತ್ಯಂತ ಬಲವತ್ತರವಾದದ್ದು. ಅದನ್ನ ಬಿಡ್ಲಿಕ್ಕೆ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಅಸುರರು ಏನ್ ಮಾಡಿದ್ರು, ಜರಾಸಂಧ ಎಷ್ಟು ಸಲ ಸೋತರೂ ಕೂಡ ಅವನ ಪಕ್ಷವನ್ನ ಮಾತ್ರ ಬಿಡ್ಲೇ ಇಲ್ಲ, ಅವನ ಜೊತೆಗೆ ಇದ್ರು. ಯಾಕೆಂದ್ರೆ ಅವರ ಸಂಸ್ಕಾರ ಆ ರೀತಿ ಇತ್ತು. ದೇವತೆಗಳು ಕೂಡ ಹಾಗೆ ಕಾರಣಾದನ್ಯತಿನೋ ಕಾರಣಾಂತರದಿಂದಾಗಿ, ಅರ್ಥಾತ್ ಜರಾಸಂಧನ ಮೇಲಿನ ಹೆದರಿಕೆಯಿಂದಾಗಿ ಅವನೇ ಮಾಡಿದ್ರು, ಜರಾಸಂಧನ ಪಕ್ಷವನ್ನು ಆಶ್ರಯಿಸಿದ್ರು. ಆದರೆ ಅವರಿಗೆ ನ ಆಂತರಂ ಸ್ನೇಹಂ, ಅಂತರಂಗ ಅಂತ ಒಂದಿರುತ್ತೆ. ಆ ಅಂತರಂಗದ ಒಂದು ಪ್ರೀತಿಯನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಅಂತರಂಗದಲ್ಲಿ ಪ್ರೀತಿ ಇರೋದು ಯಾರ ಮೇಲೆ? ಸಾತ್ವಿಕರ ಮೇಲೆ, ಪಾಂಡವರ ಮೇಲೆಯೇ, ಶ್ರೀಕೃಷ್ಣ ಪರಮಾತ್ಮನ ಮೇಲೆಯೇನೆ. ಹಾಗಾಗಿ ನಾಂತರಂ ಸ್ನೇಹಂ ತ್ಯಜಂತಿ, ಅಂತರಂಗದ ಸ್ನೇಹ ಅದು ಪಾಂಡವರ ಮೇಲೆ ಇತ್ತು. ಆದರೆ ಜರಾಸಂಧನ ಮೇಲಿನ ಹೆದರಿಕೆಯಿಂದಾಗಿ ಅವರು ಏನ್ ಮಾಡಿದ್ರು, ಆಶ್ರಯಂತಹ, ಅವನನ್ನ ಆಶ್ರಯಿಸಿದ್ರು. ಅದೇ ರೀತಿಯಾಗಿ ತಥಾನ್ಯೇಷ್ವಪಿ ಚ ಸ್ಫುಟಂ, ಅದೇ ರೀತಿಯಾಗಿ ಇವರು ಕೂಡ, ಅಸುರರು ಕೂಡ ಅದೇ ರೀತಿ ಅಂತ. ಅಂದ್ರೆ ದೇವತೆಗಳು ಹೇಗೆ ಕಾರಣಾಂತರದಿಂದಾಗಿ ಅಸುರರನ್ನು ಆಶ್ರಯಿಸಿರ್ತಾರೆ, ಆಮೇಲೆ ಸಹಜವಾಗಿ ಅವರು ಸಾತ್ವಿಕರನ್ನೇ ಆಶ್ರಯಿಸ್ತಾರೆ. ಹಾಗೆ ಅಸುರರು ಕೂಡ ಏನೋ ಕೆಲವೊಮ್ಮೆ ಕಾರಣಾಂತರಗಳಿಂದಾಗಿ ದೇವತೆಗಳ ಪಕ್ಷವನ್ನು ಆಶ್ರಯಿಸಿದ್ದರೂ ಕೂಡ ಅವರ ಅಂತರಂಗ ಏನಿರುತ್ತೆ, ಅಸುರರ ಮೇಲೇನೆ ಪ್ರೀತಿ ಇರುತ್ತೆ. ದೇವತೆಗಳಿಗೆ ಹೇಗೆ ಸಾತ್ವಿಕರ ಮೇಲೇನೆ ಪ್ರೀತಿ ಇರುತ್ತೋ, ಹಾಗೆ ಅಸುರರಿಗೂ ಕೂಡ ತಾಮಸರ ಮೇಲೇನೆ ಪ್ರೀತಿ ಇರುತ್ತೆ. ಹಾಗಾಗಿ ಅಸುರರು ಯಾವತ್ತಿದ್ದರೂ ಕೂಡ ಅಸುರರ ಮೇಲೇನೆ ಸ್ನೇಹವನ್ನು ಮಾಡ್ತಾರೆ. ದೇವತೆಗಳು ಯಾವತ್ತಿದ್ದರೂ ಕೂಡ ದೇವತೆಗಳ ಮೇಲೆ ಸ್ನೇಹವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಸಂಸ್ಕಾರೋ ಬಲವಾನ್ ಯತಃ, ಸಂಸ್ಕಾರ ಎಂಬುದು ಭಾರಿ ಪ್ರಬಲವಾದದ್ದು. ತಮ್ಮ ಪಕ್ಷವನ್ನು ತಾವು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಹಾಗೆ ಎಲ್ಲ ಸಾತ್ವಿಕರು ಕೂಡ ಪಾಂಡವರ ಪಕ್ಷವನ್ನ ಸೇರಿದರು, ಎಲ್ಲ ತಾಮಸರು ಕೂಡ ಜರಾಸಂಧನ ಪಕ್ಷವನ್ನ ಸೇರಿದರು. ಮುಂದೆ ಧೃತರಾಷ್ಟ್ರೋ ಬಲಂ ಜ್ಞಾತ್ವ ಬಹುಶಃ ಭೀಮ ಪಾರ್ಥಯೋ ದೈವತ್ವಾಚ್ಚ ಸ್ವಭಾವೇನ ಜ್ಯೇಷ್ಠತ್ವಾದ್ ಧರ್ಮಜಸ್ಯ ಚ. ಸುಪ್ರೀತ ಏವ ತಂ ಚಕ್ರೆ
ಯೌವರಾಜ್ಯೇಭಿಷೇಕಿಣಂ. ಪದಚ್ಛೇದ. ಧೃತರಾಷ್ಟ್ರಃ ಬಲಂ ಜ್ಞಾತ್ವ ಬಹುಶಃ ಭೀಮಪಾರ್ಥಯೋಃ ದೇವತ್ವಾಚ ಅಥವಾ ದೈವತ್ವಾತ್ ಚ ಸ್ವಭಾವೇನ ಜ್ಯೇಷ್ಠತ್ವಾತ್ ಧರ್ಮಜಸ್ಯ ಚ ಸುಪ್ರೀತಃ ಏವ ತಂ ಚಕ್ರೆ ಯೌವರಾಜ್ಯೇಭಿಷೇಕಿಣಂ. ಈ ಕಡೆ ಧೃತರಾಷ್ಟ್ರ ಬಹುಶಃ ಅನೇಕ ಸಂದರ್ಭಗಳಲ್ಲಿ ಇವರಿಬ್ಬರ ಪರಾಕ್ರಮವನ್ನು ನೋಡಿದ. ಯಾರ ಪರಾಕ್ರಮ? ಭೀಮ ಪಾರ್ಥಯೋಹು. ಭೀಮ ಮತ್ತು ಅರ್ಜುನರ ಪರಾಕ್ರಮವನ್ನ ಅವರ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬರ್ತಾ ಇದ್ದಾನೆ. ಭಾರೀ ಪರಾಕ್ರಮಶಾಲಿಗಳು ಈ ಭೀಮ ಮತ್ತು ಅರ್ಜುನರು. ಇದು ಒಂದು ಕಾರಣ. ಇನ್ನೊಂದು, ದೈವತ್ವಾಚ ಸ್ವಭಾವೇನ, ಅವನು ದೇವತೆ. ನಾವು ಹಿಂದೆ ಕೇಳಿದಂತೆ ಧೃತರಾಷ್ಟ್ರ ಎನ್ನುವಂತಹ ಒಬ್ಬ ಗಂಧರ್ವನ ಅವತಾರ ಈ ಧೃತರಾಷ್ಟ್ರ. ಜೊತೆಗೆ ಅವನಲ್ಲಿ ವಾಯುದೇವರ ಆವೇಶ ಇದೆ. ಹೀಗೆ ಸಾತ್ವಿಕ ಅವನು ವಾಸ್ತವಿಕವಾಗಿ ಮೂಲತಃ. ಹಾಗಾಗಿ ಈ ಧೃತರಾಷ್ಟ್ರ ಏನ್ ಮಾಡಿದ, ಮುಂದೆ ಯುವರಾಜ ಪಟ್ಟದಲ್ಲಿ ಒಬ್ಬನನ್ನ ಕೂಡಿಸಬೇಕು. ಯಾರನ್ನ ಕೂಡಿಸಬೇಕು ಅಂತ ವಿಚಾರ ಮಾಡಿ, ಈ ಪಾಂಡವರಲ್ಲಿ ಭೀಮ ಮತ್ತು ಪಾರ್ಥರು ಉತ್ತಮ ಪರಾಕ್ರಮಶಾಲಿಗಳಾಗಿದ್ದಾರೆ. ಹಾಗಾಗಿ ಹಿರಿಯನಾದಂತಹ ಜ್ಯೇಷ್ಠತ್ವಾದ ಧರ್ಮಜಸ್ಯ ಚ, ಹಿರಿಯನಾದಂತಹ ಧರ್ಮಜ ಅಂದ್ರೆ ಯಮಧರ್ಮನ ಮಗನಾದಂತಹ ಯುಧಿಷ್ಠಿರ, ಅವನನ್ನೇ ನಾನು ಯುವರಾಜ ಪಟ್ಟದಲ್ಲಿ ಕೂಡಿಸ್ತೇನೆ ಅಂತ ತೀರ್ಮಾನವನ್ನು ಮಾಡಿ, ಸುಪ್ರೀತ ಏವ, ಏನು ಯಾವುದೋ ಒಂದು ಬೇರೆ ಆಸೆಯಿಂದಾಗಿಯೋ ಅಥವಾ ಮೋಸಕ್ಕಾಗಿಯೋ ಮಾಡಲಿಲ್ಲ. ಅತ್ಯಂತ ಸುಪ್ರೀತ ಏವ, ಮನಃಪೂರ್ವಕವಾಗಿ ಪ್ರೀತಿಯಿಂದಲೇನೆ ಧೃತರಾಷ್ಟ್ರ ಏನ್ ಮಾಡಿದ, ಯುಧಿಷ್ಠಿರನನ್ನ ಯೌವರಾಜ್ಯೇಭಿಷೇಕಿನಂ, ಯುವರಾಜ ಪಟ್ಟದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ. ಹೀಗೆ ಯುಧಿಷ್ಠಿರ ಯುವರಾಜನಾದ. ಮುಂದೆ ಭೀಮಾರ್ಜುನಾವಥೋ ಜಿತ್ವಾ ಸರ್ವದಿಕ್ಷು ಚ ಭೂಪತೀನ್ ಚಕ್ರತುಃ ಕರದಾನ್ ಸರ್ವಾನ್ ಧೃತರಾಷ್ಟ್ರಸ್ಯ ದುರ್ಜಯೌ. ಪದಚ್ಛೇದ. ಭೀಮಾರ್ಜುನೋ ಅಥ ಜಿತ್ವಾ ಸರ್ವದಿಕ್ಷು ಚ ಭೂಪತೀನ್ ಚಕ್ರತುಃ ಕರದಾನ್ ಸರ್ವಾನ್ ಧೃತರಾಷ್ಟ್ರಸ್ಯ ದುರ್ಜಯೋ. ಈ ಕಡೆ ಭೀಮಾರ್ಜುನರ ದಿಗ್ವಿಜಯ ಯಾತ್ರೆ ಎಂಬುದು ಪ್ರಾರಂಭವಾಯಿತು. ಆಗ ತಾನೇ ತಮ್ಮ ಅಸ್ತ್ರಶಸ್ತ್ರಾಭ್ಯಾಸವನ್ನು ಮುಗಿಸಿ ಪರಾಕ್ರಮಶಾಲಿಗಳಾಗಿ ಜಗತ್ತಿಗೆ ಕಾಣಿಸ್ತಾ ಇದ್ದಾರೆ. ದ್ರುಪದನಂತಹ ಮಹಾಪರಾಕ್ರಮಶಾಲಿಯನ್ನ ಗೆದ್ದಿದ್ದಾರೆ. ಅವರ ಕೀರ್ತಿ ಜಗತ್ತಿನ ಎಲ್ಲ ಕಡೆಗೂ ಹರಡಿದೆ. ಅಂತಹ ಭೀಮಾರ್ಜುನರು ಏನ್ ಮಾಡಿದ್ರು, ಸರ್ವ ದಿಕ್ಷು, ಎಲ್ಲ ದಿಕ್ಕುಗಳಲ್ಲೂ ಕೂಡ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಭೂಪತೀನ್ ಜಿತ್ವ, ರಾಜ ಮಹಾರಾಜರುಗಳನ್ನ ಗೆದ್ದು ಏನ್ ಮಾಡಿದ್ರು, ಕರದಾನ್ ಸರ್ವಾನ್ ಧೃತರಾಷ್ಟ್ರಸ್ಯ, ಆ ಎಲ್ಲ ರಾಜ ಮಹಾರಾಜರುಗಳಿಂದಲೂ ಕೂಡ ಧೃತರಾಷ್ಟ್ರನಿಗೆ ಕಪ್ಪ ಕಾಣಿಕೆಗಳನ್ನ, ಕರವನ್ನ ಅರ್ಥಾತ್ ಟ್ಯಾಕ್ಸ್ ಅನ್ನ ತಂದು ಒಪ್ಪಿಸಿದರು. ಆದರೆ ಅವರಿಬ್ಬರು ಮಾತ್ರ ದುರ್ಜಯವು, ಯಾರಿಗೂ ಸೋಲಲಿಲ್ಲ. ಎಷ್ಟು ಸಲ ದಿಗ್ವಿಜಯ ಯಾತ್ರೆಯನ್ನು ಮಾಡಿದ್ದರೋ ಆ ಯಾವ ಯುದ್ಧದಲ್ಲೂ ಕೂಡ ಭೀಮಾರ್ಜುನರು ಮಾತ್ರ ಯಾರಿಗೂ ಸೋಲಲಿಲ್ಲ. ಹೊರತು ತಾವು ಎಲ್ಲ ರಾಜ ಮಹಾರಾಜರುಗಳನ್ನ ಸೋಲಿಸಿ ಕಪ್ಪವನ್ನ ಧೃತರಾಷ್ಟ್ರನಿಗೆ ಸಮರ್ಪಣೆ ಮಾಡಿದರು. ಮುಂದೆ ತಯೋ ಪ್ರೀತೋ ಭವತ್ ಸೋಪಿ
ಪೌರ ಜಾನಪದಾಸ್ತಥ ಭೀಷ್ಮದ್ರೋಣ ಮುಖಾ ಸರ್ವೇ ಅಪ್ಯತಿಮಾನುಷ ಕರ್ಮಣ. इति श्रीमदानंदतीर्थ भगवत्पादाचार्य विरचिते श्रीमन्महाभारत तात्पर्य निर्णये भीमार्जुन दिग्विजयो नाम अष्टादशोऽध्यायः। पदच्छेद तयोः प्रीतः अभवत् सः अपि पौरजानपदाः तथा भीष्मद्रोणमुखाः सर्वे अपि ಅತಿಮಾನುಷಕರ್ಮಣ. ಈ ಒಂದು ಭೀಮ ಮತ್ತು ಅರ್ಜುನರ ಅತಿಮಾನುಷ ಕರ್ಮಣ, ಸಾಮಾನ್ಯ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯ. ಯಾಕೆಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಂತ ಎಲ್ಲ ರಾಜ ಮಹಾರಾಜರು ಕೂಡ ಗೆಲ್ಲುವುದು ಅದು ಸಾಮಾನ್ಯ ಕಾರ್ಯ ಅಲ್ಲ. ಹಾಗೆ ಅವರ ಅತಿಮಾನುಷವಾದಂತಹ ಅದ್ಭುತವಾದಂತಹ ಕರ್ಮವನ್ನು ನೋಡಿ ಧೃತರಾಷ್ಟ್ರನೂ ಭಾರಿ ಸಂತೋಷಪಟ್ಟ. ಮತ್ತು ಪೌರ ಜಾನಪದ, ಎಲ್ಲ ನಾಗರಿಕರು ಮತ್ತು ಎಲ್ಲ ದೇಶದ ವಾಸಿಗಳು, ಪಟ್ಟಣಿಗರು, ಗ್ರಾಮದಲ್ಲಿ ವಾಸವಾಗಿರುವಂತವರು ಎಲ್ಲರೂ ಕೂಡ ಭಾರಿ ಸಂತೋಷಪಟ್ಟರು. ಅಂತ ಎಂತಹ ಪರಾಕ್ರಮಶಾಲಿಗಳು ನಮಗೆ ಸಿಕ್ಕಿದ್ದಾರೆ ಅಂತ ಆ ಭೀಮಾರ್ಜುನರ ಪರಾಕ್ರಮವನ್ನು ಕಂಡು ಎಲ್ಲರೂ ಕೂಡ ಸಂತೋಷಪಟ್ಟರು. ಅದೇ ರೀತಿಯಾಗಿ ಭೀಷ್ಮ ದ್ರೋಣ ಮುಖ ಸರ್ವೇ, ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಹಿರಿಯರಾದಂತಹ ಭೀಷ್ಮ ದ್ರೋಣಾದಿಗಳಿಗೂ ಕೂಡ ಭಾರಿ ಸಂತೋಷ ಆಯಿತು. ಹೀಗೆ ಭೀಮಸೇನ ಮತ್ತು ಅರ್ಜುನ ಇಬ್ಬರೂ ಕೂಡ ಸೇರಿಕೊಂಡು ತಮ್ಮ ಭುಜಬಲ ಪರಾಕ್ರಮದಿಂದಾಗಿ ಹಸ್ತಿನಾವತಿಯ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಮುಟ್ಟಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಅಧ್ಯಾಯಕ್ಕೆ ಆಚಾರ್ಯರು ಭೀಮಾರ್ಜುನ ದಿಗ್ವಿಜಯ ಎಂಬುದಾಗಿ ಹೆಸರನ್ನ ಕೊಡ್ತಾ ಇದ್ದಾರೆ. ಇಲ್ಲಿಗೆ 18ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಮತ್ತೆ ಮುಂದೆ 19ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಆ ಚಿಂತನೆಯಿಂದ ನಾವು ಮತ್ತೆ ಸೋಮವಾರದಿಂದ ನಡೆಸೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.